ನಮಸ್ಕಾರ ಮಿತ್ರರೇ, ಶಿವಗಿರಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ಆಧುನಿಕ ಕಾಲದ ಮಹಾಪುರುಷ ರಾಯರೆಂದೇ ಜನಪರಿಚಿತರಾದ ಶ್ರೀ ಗುರು ರಾಘವೇಂದ್ರರ ಬಾಲ್ಯ ಹಾಗೂ ಜೀವನ ಹೇಗೆ ಇತ್ತು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇವರ ಜನನ 1595ರಲ್ಲಿ ತಮಿಳುನಾಡಿನ ಭುವರಗಿರಿಯಲ್ಲಿ ಜನಿಸಿದರು. ತಂದೆ ಶ್ರೀ ತಿಮ್ಮಣ್ಣ ಭಟ್, ತಾಯಿ ಶ್ರೀಮತಿ ಗೋಪಿಕಾಂಬರಿಗೆ ಜನಿಸಿದ ಎರಡನೇ ಮಗುವೆ ವೆಂಕಟಾಚಾರ್ಯ ಅಥವಾ ವೆಂಕಟನಾಥ ಎಂದು ನಾಮಕರಣ ಮಾಡಿದ್ದರು. ಈ ಹೆಸರಿಡಲು ಮೂಲ ಕಾರಣ ತಿರುಪತಿ ವೆಂಕಟೇಶ್ವರನ ಅನುಗ್ರಹದಿಂದ ಜನಿಸಿದ್ದಕ್ಕಾಗಿ ವೆಂಕಟನಾಥ ಅಥವಾ ವೆಂಕಟಾಚಾರ್ಯ ಎಂದು ಕರೆದರು. ಇವರ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ತಮಿಳುನಾಡಿನ ಮಧುರೈನ ಲಕ್ಷ್ಮೀನಾರಾಯಣ ಮನೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದರು. ತದನಂತರ ಸರಸ್ವತಿಬಾಯಿ ಎಂಬುವರನ್ನು ವಿವಾಹವಾಗುತ್ತಾರೆ. ಇವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರನು ಜನಿಸಿದನು. ಇಷ್ಟೆಲ್ಲ ಆದರೂ ತಮ್ಮ ವಿದ್ಯಾಭ್ಯಾಸ ನಿಲ್ಲಿಸಲಿಲ್ಲ. ತಮ್ಮ ಉನ್ನತ ಶಿಕ್ಷಣಕ್ಕೆ ಕುಂಭಕೋಣಂನಲ್ಲಿ ಶ್ರೀ ಸುಧೀಂದ್ರನಾಥ ತೀರ್ಥರ ಬಳಿ ವೇದ ಉಪನಿಷತ್ತುಗಳನ್ನು ಕಲಿತು ತನಗಿಂತಲೂ ಹಿರಿಯರನ್ನು ಮತ್ತು ಮಠಾಧೀಶರನ್ನು ವಾಗ್ವಾದದಲ್ಲಿ ಸೋಲಿಸುತ್ತಾರೆ. ಇವರು ಸಂಸ್ಕೃತ, ವೈದಿಕ ಶಾಸ್ತ್ರ, ಸಂಗೀತದಲ್ಲಿ ಪರಿಣಿತಿಯನ್ನು ಹೊಂದಿದ್ದರು. ಜನರು ಇವರ ವೀಣೆ ನುಡಿಸುವುದನ್ನು ನೋಡಿ ವೀಣಾ ವೆಂಕಣ್ಣ ಭಟ್ಟ ಎಂದು ಕೂಡ ಕರೆಯುತ್ತಿದ್ದರು. ಅಷ್ಟು ಇಂಪಾಗಿ ವೀಣೆ ನುಡಿಸುತ್ತಿದ್ದರು. ಇವರ ಪ್ರಮುಖ ಗ್ರಂಥವೆಂದರೆ ಶ್ರೀಮಾನ ನ್ಯಾಯಸತ ಪರಿಮಳ ಎಂಬ ಗ್ರಂಥವನ್ನು ಬರೆದಿದ್ದರು. ಅನೇಕರಿಗೆ ಜ್ಞಾನವನ್ನು ಬೋಧಿಸಿ ಮಾರ್ಗದರ್ಶಕರಾಗಿದ್ದರು. ಯಚುಕ್ಷಣ ನಾರಾಯಣ ದೀಕ್ಷಿತರು ಹಾಗೂ ವೆಂಕಟನಾಥರ ನಡುವೆ ಮದ್ವೈತ ಸಿದ್ಧಾಂತದ ನಡುವೆ ವಾದ ವಿವಾದದಲ್ಲಿ ವೆಂಕಟನಾಥರು ಗೆಲ್ಲುತ್ತಾರೆ. ಆದ್ದರಿಂದ ಇವರಿಗೆ ಭಟ್ಟಾಚಾರ್ಯರು ಎಂದು ಬಿರುದು ನೀಡುತ್ತಾರೆ. ಸುಧೇಂದ್ರ ತೀರ್ಥರು ವಯಸ್ಸಾದ ನಂತರ ಮುಂದಿನ ಮಠದ ತೀರ್ಥರನ್ನಾಗಿ ನೇಮಿಸಲು ಆ ಸ್ಥಾನಕ್ಕೆ ವೆಂಕಣ್ಣ ಭಟ್ಟರನ್ನು ಬಿಟ್ಟರೆ ಮತ್ತೆ ಯಾರೂ ಆ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದವರು ವೆಂಕಣ್ಣ ಭಟ್ಟರು ವಿವಾಹಿತರಾಗಿದ್ದರಿಂದ ಅವರನ್ನು ನೇರವಾಗಿ ಮಠದ ತೀರ್ಥರನ್ನಾಗಿ ನೇಮಿಸಲು ಸಾಧ್ಯವಿಲ್ಲ ಎಂದು ಮೊದಲು ಸನ್ಯಾಸಿ ದೀಕ್ಷೆ ನೀಡಲು ಯಾರಿಗೂ ತಿಳಿಯದೆ ತಂಜಾವೂರಿಗೆ ವೆಂಕಣ್ಣ ಭಟ್ಟರನ್ನು ಕರೆದುಕೊಂಡು ಹೋಗಿ ದೀಕ್ಷೆ ನೀಡಿದರು. ಇದಾದ ನಂತರ ಅವರು ಮಠದಲ್ಲಿಯೇ ಉಳಿದು ಬಿಡುತ್ತಾರೆ. ಮನೆಯ ಆರ್ಥಿಕ ಸಮಸ್ಯೆಯನ್ನು ಎದುರಿಸಲಾಗದೆ ಮಡದಿ ಸರಸ್ವತಿ ದೇವಿ ಬಾವಿಗೆ ಹಾರಿ ಮರಣ ಹೊಂದಿದರು. ತಂಜಾವೂರಿನ ರಾಜ ರಘುನಾಥ್ ನಾಯ್ಕರ ಅಧಿಪತ್ಯದಲ್ಲಿ 1626 ಪಾಲ್ಗುಣ ಸಾರ ವಿಜಯ ದಿನದಂದು ಮಧ್ವಪೀಠದ ಸಂಪ್ರದಾಯದ ಪ್ರಕಾರ ವೆಂಕಣ್ಣ ಭಟ್ಟರು ಸನ್ಯಾಸಾಸ್ತ್ರವನ್ನು ಸ್ವೀಕರಿಸುತ್ತಾರೆ. ಅದೇ ಸಮಯದಲ್ಲಿ ಸುಧೇಂದ್ರ ತೀರ್ಥರು ವೆಂಕಣ್ಣ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂದು ನಾಮಕರಣ ಮಾಡಿದರು. ಅಂದಿನಿಂದ ಇಲ್ಲಿಯವರೆಗೂ ರಾಘವೇಂದ್ರ ಸ್ವಾಮಿರವರು ಎಂದು ಪ್ರಸಿದ್ಧಿಯಾದರು. ಇವರು ಮಂತ್ರಾಲಯದಲ್ಲಿ ಮಠವನ್ನು ಸ್ಥಾಪಿಸುತ್ತಾರೆ. 1671ರಲ್ಲಿ ವಿರೋಧಿ ನಾಮ ಸಂವತ್ಸರದ ಗುರುವಾರದಂದು ಸೂರ್ಯೋದಯದ ಮುಂಚೆಯೇ ತನ್ನ ಶಿಷ್ಯರಲ್ಲಿ 800 ವರ್ಷಗಳವರೆಗೂ ಜೀವಂತವಾಗಿ ಇರುವುದಾಗಿ ಹೇಳಿ ಮಂತ್ರಾಲಯದ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ. ರಾಘವೇಂದ್ರ ಸ್ವಾಮಿಯವರು ಹಿಂದೂ ಮತದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಮುಖ ಗುರು. ಇವರು ವೈಷ್ಣವ ಸಿದ್ಧಾಂತವನ್ನು ಅನುಸರಿಸುತ್ತಿದ್ದರು. ಇವರನ್ನು ಪ್ರಹ್ಲಾದನ ಅವತಾರವೆಂದು ನಂಬಲಾಗುತ್ತದೆ. ಗುರು ರಾಘವೇಂದ್ರರವರ ಪುಣ್ಯಕ್ಷೇತ್ರ ಮಂತ್ರಾಲಯವು ಈಗಿನ ತೆಲಂಗಾಣ ರಾಜ್ಯದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಈ ಪುಣ್ಯಕ್ಷೇತ್ರವು ತುಂಗಭದ್ರಾ ನದಿ ತೀರದಲ್ಲಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೂ ಹಾಗೂ ಕರ್ನಾಟಕಕ್ಕೆ ಇರುವ ಸಂಬಂಧವೆಂದರೆ ಬಿಸಿಲು ನಾಡು, ಚಿನ್ನದ ನಾಡು ಎಂದು ಕರೆಯಲ್ಪಡುವ ರಾಯಚೂರು ಮಂತ್ರಾಲಯಕ್ಕೆ ಪ್ರವೇಶ ದ್ವಾರವಾಗಿರುವುದರಿಂದ ಗಾಢವಾದ ಸಂಬಂಧವನ್ನು ಹೊಂದಿದೆ. ರಾಯಚೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿ ಇರುವ ಮಂತ್ರಾಲಯಕ್ಕೆ ರೈಲು ಮಾರ್ಗ, ಬಸ್ ಸಂಚಾರದ ಪ್ರಮುಖ ಮಾರ್ಗಗಳು ಭಕ್ತರಿಗೆ ಸಂಚರಿಸಲು ಅನುಕೂಲಕರವಾಗಿವೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಇನ್ನಿತರ ಪ್ರದೇಶಗಳಲ್ಲಿ ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ಇರುವಾಗಲೇ ಪ್ರವಾಸದ ಸಮಯದಲ್ಲಿ ಸಂಚರಿಸಿದ ಐತಿಹಾಸಿಕ ಹಿನ್ನೆಲೆಗಳಿವೆ. ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ರಾಯಚೂರು ಜಿಲ್ಲೆಯ ಗಾಣದಾಳದಲ್ಲಿದೆ. ಇದು ಮಂತ್ರಾಲಯದಿಂದ ಸುಮಾರು 20 ಮೀ ದೂರದಲ್ಲಿದ್ದು ತುಂಗಭದ್ರಾ ನದಿಯ ತೀರದ ಗುಡ್ಡದ ಮೇಲಿದೆ. ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರವೇಶಿಸುವ ಮುನ್ನ ಇಲ್ಲಿ 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ದರು ಎಂದು ನಂಬಲಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಭಾರತದ ಪ್ರಮುಖ ಸಂತರು, ತತ್ವಜ್ಞಾನಿಗಳು ಮತ್ತು ದ್ವೈತ ವೇದಾಂತದ ಮಹಾನ್ ಆಚಾರ್ಯರಲ್ಲಿ ಒಬ್ಬರು. ರಾಘವೇಂದ್ರ ಸ್ವಾಮಿಗಳ ಪ್ರಮುಖ ಸಾಧನೆಗಳು: ದ್ವೈತ ವೇದಾಂತದ ಪ್ರಚಾರ. ಮಧ್ವಾಚಾರ್ಯ ಅವರ ದ್ವೈತ ಸಿದ್ಧಾಂತವನ್ನು ಜನಸಾಮಾನ್ಯರಿಗೆ ತಲುಪಿಸಿದರು. ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಬರೆದರು. ಗ್ರಂಥ ರಚನೆ: ಸುಮಾರು 40ಕ್ಕೂ ಹೆಚ್ಚು ತಾತ್ವಿಕ ಕೃತಿಗಳನ್ನು ರಚಿಸಿದರು. ವೇದ, ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ಬಗ್ಗೆ ವಿವರಣೆಗಳನ್ನು ನೀಡಿದರು. ಜನಸೇವೆ ಮತ್ತು ಧರ್ಮ ಪ್ರಚಾರ: ಸಮಾಜದಲ್ಲಿ ಧರ್ಮ, ನೈತಿಕತೆ ಮತ್ತು ಭಕ್ತಿಯ ಮಹತ್ವವನ್ನು ಸಾರಿದರು. ಎಲ್ಲ ವರ್ಗದ ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದರು. ಇಂದಿಗೂ ಲಕ್ಷಾಂತರ ಭಕ್ತರು ಅವರ ದರ್ಶನಕ್ಕೆ ಭೇಟಿ ನೀಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬೋಧಿಸಿದ ಪ್ರಮುಖ ಸಂದೇಶಗಳು: ಭಗವಂತನಲ್ಲಿ ಅಚಲ ಭಕ್ತಿ ಇರಲಿ, ಗುರುಗಳ ಗೌರವ ಮತ್ತು ಸೇವೆ ಮಾಡಬೇಕು, ಸತ್ಯ, ಧರ್ಮ ಮತ್ತು ನೈತಿಕ ಜೀವನ ನಡೆಸಬೇಕು, ದೇವರ ಕೃಪೆ ಪಡೆಯಲು ನಿಷ್ಠೆಯ ಭಕ್ತಿ ಅಗತ್ಯ, ಪರೋಪಕಾರವೇ ಶ್ರೇಷ್ಠ ಧರ್ಮ, ಜ್ಞಾನ ಮತ್ತು ಭಕ್ತಿ ಎರಡೂ ಸಮಾನವಾಗಿ ಇರುವುದು ಮುಖ್ಯವೆಂದರು.
ಪ್ರಸಿದ್ಧ ವಾಕ್ಯ. ನನ್ನನ್ನು ಶರಣಾಗುವವರನ್ನು ನಾನು